ನಮಸ್ಕಾರ ರೀ ಉತ್ತರ ಕರ್ನಾಟಕ ಮಂದಿ ಮತ್ತು ಇಡೀ ಕರ್ನಾಟಕ ಜನತೆಗೂ ನನ್ನ ನಮಸ್ಕಾರ, ಇಡೀ ಇಂಡಿಯಾಕ್ಕೂ ನನ್ನ ನಮಸ್ಕಾರ ರೀ ಅಪ್ಪ. ಮತ್ತು ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅನ್ಕೋತೀನಿ. ನಾನು ನಿಮ್ಮ ಆಶೀರ್ವಾದದಿಂದ ಮಸ್ತ್ ಗಟ್ಟುಮುಟ್ಟಾಗದೇನು ನೋಡ್ರಿ ಮಲಕರ. ಮತ್ತು ಇವತ್ತು ನಾವು ಎದಕ್ಕೆ ಬಂದೀವಿ, ಎಲ್ಲಿ ಬಂದೀವಿ ಎಲ್ಲವನ್ನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ. ಸೊ ಇದು ನಮ್ದು ಉತ್ತರ ಕರ್ನಾಟಕ ಸೈಡ್ ಧಾರವಾಡ, ಅದ್ರಾಗ ಇದು ಮುರುಘಾ ಮಠ ಅಂಥೇಳಿ ನಮ್ದು ಧಾರವಾಡದಲ್ಲೇ ಇರೋದು. ಸೊ ಇದು ಭಾಳ ಎದಕ್ಕೆ ಸ್ಪೆಷಲ್, ಎದ್ರ ಸಲುವಾಗಿ ಸ್ಪೆಷಲ್, ಎದಕ್ಕೆ ಹೆಂಗೆ ಬಂದ ಸಂತರ ಇಲ್ಲೆಲ್ಲ ಹೇಳಿಕೊಟ್ರೆ ಎದ್ರ ಸಲುವಾಗಿ ಮಾಡಿದ್ರಿ ಇದನ್ನು ಮುರುಘಾ ಮಠ ಅನ್ನೋದು ಈ ಪೂರ್ತಿ ವಿಡಿಯೋದಾಗ ನಿಮ್ಗೆ ಸಿಗುತ್ತೆ. A to Z ಪಿನ್ ಟು ಪಿನ್ ಎಲ್ಲನೂ ಸರ್ಚ್ ಮಾಡಿ ಎಲ್ಲ ತೆಗೆದು ನನಗೆ ಗೊತ್ತಿರೋಷ್ಟು ಪ್ರಕಾರ ನಾನು ಅದನ್ನು ವಿಡಿಯೋ ನಿಮ್ಮ ಕಡೆ ತಲುಪ್ಸೋಕೆ ಪ್ರಯತ್ನ ಪಟ್ಟೇನಿ. ಸೊ ನಿಮಗೂ ಕರೆಕ್ಟಾಗಿ ಅರ್ಥ ಆಗೈತೆ ಅಂತ ಅನ್ಕೋತೀನಿ. ಸೊ ಪೂರ್ತಿ ವಿಡಿಯೋ ನೋಡಿರಿ, ನೀವು ಪೂರ್ತಿ ಡೀಟೇಲಾಗಿ ಮುರುಘಾ ಮಠದ ಬಗ್ಗೆ ಹೇಳ್ಕೊಡ್ತೇನೆ. ನೋಡ್ರಿ ಮತ್ತೆ ಸ್ಟಾರ್ಟ್ ಮಾಡೋ ಮತ್ತು ಹಂಗಂದ್ರೆ ಇವತ್ತು ಮುರುಘಾ ಮಠದ ಜಾತ್ರಿಪ್ಪ. ಅದರ ಸಲುವಾಗಿ 23ನೇ ತಾರೀಕಿಗೆ ಜಾತ್ರೆ. ಹಿಂಗೆ 1ನೇ ತಿಂಗಳು, ಜನವರಿ 1ನೇ ತಿಂಗಳು 2025-26 ಜಾತ್ರೆ ನಡೆಯಕತ್ತಿದ್ದ. ಧಾರವಾಡ ಮುರುಘಾ ಮಠ ಇತಿಹಾಸದ ಅತ್ಯಂತ ರೋಚಕ ಮತ್ತು ಪ್ರೇರಣಾದಾಯಕವಾಗಿರುವುದು ನಮ್ಮ ಮುರುಘಾ ಮಠ. ಎಲ್ಲಿದು? ಉತ್ತರ ಕರ್ನಾಟಕದ. ಹೌದಾ? ಈ ಮಠವು ಉತ್ತರ ಕರ್ನಾಟಕದಾಗ ಇರೋದು. ಅನ್ನದಾಸೋಹ ಮತ್ತು ಜ್ಞಾನದಾಸೋಹಕ್ಕೆ ಹೆಸರಾದ ಸಂಸ್ಥೆ. ಯಾಕೆ ಸಂಸ್ಥೆ ಅಂತ ಹೇಳತ್ತೇನಪ್ಪ ಅಂದ್ರೆ ಇದ್ರ ಬಗ್ಗೆ ನಿಮಗೆ ಮುಂದೆ ತಿಳಿತೈತಿ. ಯಾಕಂದ್ರೆ ನಾನು ಮುಂದೆ ಹೇಳ್ತೇನೆ ನಾವು ವಿಡಿಯೋದಾಗ ಕಂಟಿನ್ಯೂಸ್ಲಿ. ಸೊ ಯಾವ ಥರ ಇದೆ ನೋಡ್ರಿ, ಅಷ್ಟು ಮಸ್ತ್ ಐತಲ್ಲ ಮುರುಘಾ ಮಠ. ನಿಜವಾಗ್ಲೂ ಹೇಳ್ತೀನಿ, ಒಳಗಡೆ ಬಂದ್ರೆ ಎಷ್ಟು ಶಾಂತಿ ಅನಿಸ್ತದ ಮನಸ್ಸಿಗೆ. ಏನೂ ಮಾತಾಡಬಾರ್ದಪ್ಪ, ನೆಮ್ಮದಿಯಿಂದ ಒಂದು ತಾಸು ಆರಾಮ ಕುಂತ ನಿಧಾನವಾಗಿ ಆರಾಮ ಯೋಚನೆ ಮಾಡ್ಕೊಂತ ಏನಾರು ಯೋಚನೆ ಮಾಡ್ಕೊಂಡು ಕೂತ್ರಿ ನೀವು. ಈ ಯಾವುದೇ ಥರ ತೊಂದರೆ ಆಗ್ಲಾರ್ದಂಗೆ ಅಷ್ಟು ಶಾಂತಿ ಇರ್ತೈತಿ, ಸಮಾಧಾನದಿಂದ ಇರ್ತೀರಿ. ಯಾವುದೇ ಥರದ ತಲೆಯಾಗ ಯಾವುದೇ ಥರದ ಚಿಂತೆನೇ ಬರೋದಿಲ್ಲ ನಿಮಗೆ ಸ್ಪೆಷಲ್ ಹೋಗ್ಬೇಕಾದ್ರೆ. ಮತ್ತೊಂದು ಏನಪ್ಪ ಅಂದ್ರೆ ಧಾರವಾಡ ಮುರುಘಾ ಮಠವು ಇದೇನೈತಲ್ಲ ನಮ್ಮ ಧಾರವಾಡದಾಗಿರೋದು, ಇದು ಚಿತ್ರದುರ್ಗದ ಶ್ರೀ ಜಗದ್ಗುರು ಮುರುಘ ರಾಜೇಂದ್ರ ಬೃಹನ್ ಮಠ ಒಂದು ಸಂಸ್ಥೆ ಅನ್ಬೋದು, ಇಲ್ಲಪ್ಪ ಅಂದ್ರೆ ನೀವು ಒಂದು ಬ್ರ್ಯಾಂಚು ಅನ್ಬೋದು ನೀವು. ಸೊ ಓಕೆ, ಅಲ್ಲಿದ ಇದೆ ಚಿತ್ರದುರ್ಗದ ಇಲ್ಲೇ ಇನ್ನೊಂದು ಬ್ರ್ಯಾಂಚ್ ಮಾಡ್ಯಾರಿದೆ ಮುರುಘಾ ಮಠ. ಓಕೆನಾ? ಮತ್ತು ಇನ್ನೊಂದೇನಪ್ಪ ಅಂದ್ರೆ ಇಲ್ಲಿ ಒಳಗಡೆ ಸಣ್ಣ ಹುಡುಗರು ನೋಡಿ ಎಷ್ಟು ಚಂದ ಪೂಜೆ ಇದು ಮಾಡಾಕತ್ತಾರ. ಅವ್ರು ನೋಡಿ ನಮಗೆ ನಾಚಿ ಬರೋಕ್ರಿಪ್ಪ. ಅವ್ರು ನೋಡಿ ಸಣ್ಣ ವಯಸ್ಸಿದಾಗ. ಅಂದ್ರೆ ಇನ್ನೊಂದೇನಪ್ಪ ಅಂದ್ರೆ ಶಾಲೆನೇ ಐತಿ, ಮುರುಘಾ ಮಠದ ಒಂದು ಶಾಲೆ ಐತಿ ಇಲ್ಲೇ ಒಳಗಡೆ. ಅದನ್ನು ತೋರಿಸ್ತೇನೆ ನಾನು ನಿಮ್ಗೆ, ಮುಂದೆ ಕಾಣ್ತೈತಿ, ನಿಮ್ಗೆ ಗೊತ್ತಾಗುತ್ತೆ ಶಾಲಿನೂ ಎಲ್ಲನೂ ಐತಲ್ಲ. ವಿದ್ಯಾ ಫ್ರೀ ಪ್ಲಸ್ ಊಟದ್ದಾತ ಹುಡುಗರದು ವಸ್ತಿನೂ. ಆಮ್ಯಾಗ ಇಲ್ಲಿ ಹಾಸ್ಟೆಲ್ಗಳು ಅದಾವೆ ನಿಮಗೆ ಭಾಳ ಇದ್ರೊಳಗೆ ಕಮ್ಮಿ ರೇಟ್. ಅಂದ್ರೆ ಪ್ರೈಸ್ ತೊಗೋತಾರೆಲ್ಲ ಗೊತ್ತಿಲ್ಲ, ಅದನ್ನೇನು ವೆರಿಫಿಕೇಶನ್ ಮಾಡಲಿಲ್ಲ. ಸೊ ಬಟ್ ಒಳಗಡೆ ಹಾಸ್ಟೆಲ್ಸ್ಗಳು ಅದಾವೆ. ನೀವು ಕಾಲೇಜ್ ಓದ್ತಿರ್ತಾರೆ ಹುಡುಗರು, PSI ಆಗಬೇಕು ಅದು ಇದು ಅಂತ ಹೇಳಿ ಬಂದಿರ್ತಾರೆ ಹೊರಗಡೆ ಊರ್ಲಿಂದ. ಪಾಪ ಅವ್ರಿಗೆ ಕಲಿಬೇಕಂತಾನೂ ಆಸೆ ಭಾಳ ಇರ್ತೈತಿ, ಬಟ್ ಅದರ ಮನ್ಯಾಗ ಕಲಿಸೋಷ್ಟು ಶಕ್ತಿ ಇರೋದಿಲ್ಲ ಒಂದೇದ್ದು. ಸೊ ಅದ್ರ ಸಲುವಾಗಿ ಈ ಮುರುಘಾ ಮಠನ ಅವ್ರ ಮೇಲೆ ಇದ್ದವ್ರು, ಮೊದಲಿದ್ದವ್ರು ಪುಣ್ಯಾತ್ಮಗಳು, ಅವ್ರು ನಿಜವಾಗ್ಲೂ ಹೇಳ್ತೀನಿ ನಾವು ಪುಣ್ಯ ಮಾಡೇವಿ. ಇವರೆಲ್ಲರೂ ಬಂದು ಇಷ್ಟೆಲ್ಲ ಮಾಡೋಣ ಸಲುವಾಗಿ ನಮ್ಮ ಧಾರವಾಡದಾಗ ಇನ್ನಾದರೂ ವಿದ್ಯೆ ಕಲಿಯೋರಿಗೆ ಯಾವುದೇ ಥರದ ತೊಂದರೆ ಆಗತ್ತಲ್ಲ ನಿಜವಾಗ್ಲೂ ಹೇಳ್ಬೇಕಂದ್ರು. ಇಂಥ ಮಠದ್ಲಿಂದ ಎಷ್ಟೋ ಮಕ್ಕಳು ಈಗಾದರೂ ಓದಾಕತ್ತಾವ, ವಸತಿಗೆ ತೊಂದರೆ ಇಲ್ಲ, ಊಟಕ್ಕೆ ತೊಂದರೆ ಇಲ್ಲ, ವಿದ್ಯೆಕ್ಕೂ ತೊಂದರೆ ಇಲ್ಲ ನೋಡ್ರಿಪ್ಪ ಅವರಿಗೆ. ಮತ್ತು ಇನ್ನೇನು ಹೇಳ್ಬೇಕು ಹೇಳೋಣ ಅದ್ರೊಳಗೆ. ನಿಜವಾಗ್ಲೂ ಒಂದ್ಸರಿ ಹೋಗಿ ಬರ್ರಿ ನೀವು. ಯಾರ್ಯಾರು ನಮ್ಮ ಧಾರವಾಡದಾಗ ಉತ್ತರ ಕರ್ನಾಟಕ ಸೈಡ್ ಧಾರವಾಡದಾಗ ಯಾರ್ಯಾರು ಮುರುಘಾ ಮಠ ನೋಡಿಲ್ಲಲ್ಲ, ದಯಮಾಡಿ ಒಂದ್ಸರಿ ವಿಸಿಟ್ ಹೊಡ್ರಿ, ನಿಮ್ಗೆ ಗೊತ್ತಾಗತ್ತೆ. ನೋಡ್ರಿ ಎಷ್ಟು ಚಂದ ಅಲಂಕಾರ ಮಾಡ್ರಿ. ಎಲ್ಲ ಥರದ್ದು ನಿಮಗೆ ಕೈಯ ಹಾಕೊಳ್ಳೋ ದಾರದ್ಲಿಂದ ಹಿಡಿದು ಎಲ್ಲನೂ ಇತ್ತಿಲ್ಲ. ಅಷ್ಟು ಚಂದ ಮಾಡಿದ್ರು, ನೀಟಾಗಿ ಮಾಡಿದ್ರೆ. ಇದು ಒಳಗಡೆ ಸೈಡಿಂದ ಈಗ ನೆಕ್ಸ್ಟ್ ಮತ್ತೆ ಇದು ಒಳಗಡೆ ಹೊಂಟೇವಿ. ಇದು ಪೂರ್ತಿ ನೋಡ್ರಿ ಹೆಂಗೆ ಮಾಡ್ಯಾರ, ಪೂರ್ತಿ ಮಸ್ತ್ ಆಗೈತಲ್ಲ. ನಿಜವಾಗ್ಲು ಅಲಂಕಾರ ನೋಡಿದ್ರೆ ನಿಜವಾಗ್ಲು ಎರಡು ಕಾರಣ ಸಾಲೋದು ನೋಡ್ರಿಪ್ಪ, ನಿಜ ಹೇಳ್ಬೇಕಂದ್ರೆ ನಿಮಗೆ. ಆಮ್ಯಾಗ ಮತ್ತೊಂದು ಇನ್ನೊಂದೇನಪ್ಪ ಅಂದ್ರೆ ಇದು ನಮ್ಮ ಧಾರವಾಡ ಮುರುಘಾ ಮಠ ಐತಿಲ್ಲ, 12ನೇ ಶತಮಾನ ಬಸವಣ್ಣನವರ ಶೂನ್ಯ ಪೀಠ ಐತಲ್ಲ, ಅದನ್ನ ಇಲ್ಲಿ ಫಾಲೋ ಮಾಡ್ತಾರೆ. ಇಲ್ಲಿ ಏನು ಮುರುಘಾ ಮಠದಾಗ ಅದಾರಲ್ಲ ಎಲ್ಲರೂ ಅದನ್ನ ಸೇಮ್ ಫಾಲೋ ಮಾಡ್ಕೊಂತ ಹೋಗ್ತಾ ಇದಾರೆ ಇಲ್ಲಿ ಅಷ್ಟೇ. ಮತ್ತು ಇನ್ನೊಂದೇನಪ್ಪ ಅಂದ್ರೆ ಸ್ಪೆಷಲ್ ಇದ್ರೊಳಗಿರೋದಂದ್ರೆ ನಮ್ಮ ಧಾರವಾಡ ಉತ್ತರ ಕರ್ನಾಟಕ ಸೈಡ್. ಓಕೆ, ನಮ್ಮ ಧಾರವಾಡದಾಗ ಈ ಕಡೆ ಸೈಡ್ ಇದ್ದವ್ರ ಒಟ್ಟ ಅಂದ್ರೆ ಅವ್ರ ಪೂರ ದಕ್ಷಿಣ ಭಾರತದಾಗನ ಇದನ್ನ ಫುಲ್ ಫೇಮಸ್ ಮಾಡಿದವ್ರು ಯಾರಪ್ಪ, ಅವ್ರ ಹೆಸರು ಏನಪ್ಪ ನಿಮ್ಗೆ ಗೊತ್ತಾಗಬೇಕಂದ್ರೆ ಅತಣಿ ಶ್ರೀ ಮುರುಗೇಂದ್ರ ಶಿವಯೋಗಿಗಳು ಅಂತ ಒಬ್ರು ಪೂರ್ತಿ ಹೆಸರಿದೆ. ಓಕೆ, ನನಗೂ ಗೊತ್ತಿಲ್ಲ, ಯಾಕಂದ್ರೆ ನಾವು ಸ್ವಲ್ಪ ಸರ್ಚ್ ಮಾಡಿ ನೋಡಿ ಹೇಳ್ತಿರ್ತೀವಪ್ಪ ನೀವು. ಮತ್ತು ಅದರ ಸಲುವಾಗಿ ನಿಮಗೂ ತಿಳಿದೈತೆ ಅಂತ ಅನ್ಕೋತೀನಿ. ಇವ್ರ ಟೋಟಲ್ ದಕ್ಷಿಣ ಭಾರತದಾಗನ ಫೇಮಸ್ ಮಾಡ್ಯಾರ ನಮ್ಮ ಮುರುಘಾ ಮಠನ. ಓಕೆ,
ಎಷ್ಟು ಫೇಮಸ್ ಆಗೈತಿ ಎಲ್ಲರಿಗೂ ಗೊತ್ತೈತಿ. ಫೇಮಸ್ ಆಗಿಲ್ಲ ಅಂದ್ರೆ ನಾವು ಫೇಮಸ್ ಮಾಡೋಮಂತ ಹಿರಿಯರೆಲ್ಲರೂ ಮಾಡಿ ಹೋಗ್ಯಾರ ನಿಜ. ಬಟ್ ಆದ್ರೂ ನಮ್ಮ ಕಡೆಯಿಂದ ನಮ್ಮ ಏನು ಅದನ್ನ ಕೊಟ್ಟೋಗ್ಯಾರ, ನಮಗೆ ಏನು ಕೊಟ್ಟೋಗ್ಯಾರ, ಈಗ ಅದನ್ನ ಇಷ್ಟು ವರ್ಷದಿಂದ ಅದನ್ನ ಮಾಡ್ಕೊಂಡು ಏನು ಪಾಲಿಸ್ಕೊಂತ ಬಂದಾರ ಅದನ್ನ ನಾವು ಹೀಗೇ ಮುಂದೆ ನೆರವೇರಿಸ್ಕೊಂತ ಹೋಗೋಣ ಅಂತೇಳಿ ಅನ್ಕೋತೇನೆ ನಾನು. ಸೊ ಆಮ್ಯಾಗ ಮತ್ತೇನಪ್ಪ ಅಂದ್ರೆ, ನಿಮಗೆ ಯಾರ್ಯಾರಿಗೆ ಗೊತ್ತೈತಿ ಇನ್ನೊಬ್ರು ಫೇಮಸ್ ಆಗ್ಯಾರ, ಎದ್ರ ಸಲುವಾಗಿ ಫೇಮಸ್ ಆಗ್ಯಾರ ಮತ್ತು ಅವ್ರ ಹೆಸರೇನು, ಅದ್ರ ಬಗ್ಗೆ ಯಾರಿಗಾದ್ರೂ ನಿಮಗೆ ಗೊತ್ತಿದ್ರ ಎದ್ರ ಸಲುವಾಗಿ ಫೇಮಸ್ ಆಗ್ಯಾರ ಅಂತನೂ ಮತ್ತೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡ್ರಿ. ಓಕೆ, ಮತ್ತು ಅವ್ರ ಹೆಸರು ಫಸ್ಟ್ ಅವ್ರ ಹೆಸರು, ಆಮ್ಯಾಗ ಅದ್ರ ಕೆಳಗಡೆ ಅವ್ರು ಎದಕ್ಕೆ ಫೇಮಸ್ ಆಗ್ಯಾರ ಅನ್ನೋದ್ರ ಬಗ್ಗೆನೂ ಕರೆಕ್ಟಾಗಿ ಬರ್ದು ಕಳಿಸ್ರಿ. ಯಾರ್ಯಾರು ಗೊತ್ತೈತಿ ದಡ್ಡ 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 ಕಮೆಂಟ್ ಬಿಡ್ಬೇಕಾ. ಮತ್ತೆ ಈಗ ಅವ್ರ ಹೆಸರು ಹೇಳ್ತಾನಂತ. ಅವ್ರ ಹೆಸರು ಏನಪ್ಪಾ ಅಂದ್ರೆ ಶ್ರೀ ಮೃತ್ಯುಂಜಯ ಅಪಗಳು. ಅಪಗಳು ಎದಕ್ಕಪ್ಪ ಅಂದ್ರೆ ಅವರಿಗೆ ಜನಗಳು ಪ್ರೀತಿಯಿಂದ ಕರಿತಿದ್ರು. ಅವ್ರ ಹೆಸರು ನಿಜವಾದ ಹೆಸರು ಶ್ರೀ ಮೃತ್ಯುಂಜಯ. ನಾವು ಅವರಿಗೆ ಅಪಗಳು ಅಂತ ಕರಿತೀವಿ. ಯಾಕಪ್ಪ ಅಂದ್ರೆ ಅವ್ರು ಅಷ್ಟು ಮಾಡಿದಾರೆ. ಯಾಕಂದ್ರೆ ಗ್ರಾಮೀಣ ಭಾಗದಿಂದ ಬರ್ತಿರ್ತಾರೆ ಗೊತ್ತಾ. ಈಗ ಬಡವ ಮಕ್ಕಳು ಹೊಲದಾಗ ಅದು ಬೆಳೀತಿರ್ತಾರೆ, ಹೊಲಕ್ಕೆ ಕೆಲ್ಸಕ್ಕೆ ಹೋಗ್ತಿರ್ತಾರೆ ತಂದೆ ತಾಯಿಗಳು. ಓಕೆ, ಬೇರೆಯವ್ರ ಕಡೆ ಇದೇನಂತಾರ ದಿನಗೂಲಿ ಕೆಲ್ಸಕ್ಕೆ ಅಂತ ಹೋಗ್ತಾರೆ. ನಾವು ದಿನಗೂಲಿ ಅಂತೀವಿ ಈ ಕಡೆ ಸರ್, ಉತ್ತರ ಕರ್ನಾಟಕ ಸೈಡ್. ಸೊ ದಿನಗೂಲಿ ಕೆಲ್ಸಕ್ಕೆ ಹೋಗ್ತಿರ್ತಾರಲ್ಲ, ಅವ್ರ ಮಕ್ಕಳನ್ನ ಕಲ್ಸಕ್ಕೆ ಆಗ್ತಿರಂಗಿಲ್ಲ. ಯಾಕಂದ್ರೆ ಅವ್ರಿಗೆ 2 ಹೊತ್ತಿದ್ದು ಊಟನ ಮಾಡ್ಕೊಂಡು ತಿನ್ನೋದಕ್ಕೆ ಆಗ್ತಿರಂಗಿಲ್ಲ. ಅಷ್ಟು ಕಷ್ಟದಿಂದ ಬರ್ತಿರ್ತೈತೆ ಅವ್ರದ್ದು. ಇರಾಕ್ ವಸ್ತಿ, ಇರಾಕ್ ಅವ್ರಿಗೆ ಮನಿ ಇರ್ತಿದ್ದಿಲ್ಲ. ಮನಿಗೆ ಇರ್ಲಾರ್ದಂಗೆ ಬರ್ತಿರ್ತಾವ ಹುಡುಗರು, ಓದಾಕ್ ಹೋಗಿರ್ತಾವ. ಅವ್ರಪ್ಪ ಹೆಂಗೋ ಮಾಡಿ ಕಲಿಸಾಕ ಅವ್ರಿಗೆ ಪ್ರಯತ್ನ ಪಡ್ತಿರ್ತಾರೆ. ಯಾಕೆ ನಾವು ಹಿಂಗಾಗಿವಿ, ನಮ್ಮ ಮಕ್ಕಳು ಇದೇ ಥರ ಆಗೋದು ಬೇಡ ಅಂತೇಳಿ ಅವರು ಒಂದು ಸ್ವಲ್ಪ ಮುಂದೆ ಬೆಳೀಲಿ ಅಂತನೋ ಸಲುವಾಗಿ ಆ ಉದ್ದೇಶದಿಂದ ಅವ್ರಿಗೆ ಸಾಲಿ ಕಳಿಸಿರ್ತಾರೆ. ಸೊ ಆದ್ರೆ ಅದನ್ನು ಪೂರ್ತಿ ಅವ್ರಿಗೆ ಕಂಪ್ಲೀಟ್ ಮಾಡಕ್ಕೆ ಆಗ್ತಿರಂಗಿಲ್ಲ. ಸೊ ಹಿಂಗಾಗಿ ಏನಾಗಿರ್ತೈತಿ, ಗ್ರಾಮೀಣದಿಂದ ಬರ್ತಿರ್ತಾರೆ ಹುಡುಗರು ಈ ಕಡೆ ಸರ್ ಧಾರವಾಡಕ್ಕೆ ಬರ್ತಿರ್ತಾರೆ ಕಲಿಯಾಕಂತೇಳಿ. ಆ ಟೈಮ್ನಾಗ ಏನು ಮಾಡ್ತಾರೆ, ಶ್ರೀ ಮೃತ್ಯುಂಜಯ ಅಪ್ಪಗಳವರು ಅವರಿಗೆ ಇರಾಕ್ ವಸತಿ, ಆಮ್ಯಾಗ ಊಟದ ಅಂದ್ರೆ ಏನು ನಮ್ಮ ಮುರುಘಾ ಮಠದಾಗ ಈಗ ನಮ್ಮ ಪ್ರಸಾದ ಅಂತ ಕೊಡ್ತೇವೆ. ಹೌದಾ, ಪ್ರಸಾದ ಅಂತ ಇದ್ದೇ ಇರ್ತೈತೆ ಮುರುಘಾ ಮಠದಾಗ, ನೀವು ಯಾವಾಗ ಹೋದ್ರು. ಓಕೆ, ಅದು ಪ್ರಸಾದ ಏನಿರ್ತದೆ ಮಕ್ಕಳಿಗೆ ಊಟದ ಆಕೈತಿ. ವಸತಿ ಅಲ್ಲೇ ಮುರುಘಾ ಮಠದಾಗ ಇರೋದು. ಅದನ್ನು ಇವರು ಮಾಡಿಕೊಟ್ರ. ಯಾರು ಹೇಳ್ರಿ, ಶ್ರೀ ಮೃತ್ಯುಂಜಯ ಅಪ್ಪಗಳು. ಅದಕ್ಕೆ ಇವರು ಫುಲ್ ಫೇಮಸ್ ಆಗಿದ್ದ. ಇವ್ರು 2ನೇದವ್ರ. ಓಕೆ, ಮತ್ತು ಇನ್ನೊಂದೇನಪ್ಪ ಅಂದ್ರೆ, ಈಗ ಮುಂದೆ ಇನ್ನೊಬ್ಬರು ಬರ್ತಾರಲ್ಲ ಅವ್ರ ಬಗ್ಗೆನೂ ನೀವು ಯಾರಿಗಾರ ಗೊತ್ತಿದ್ರ ಓಕೆ, ಗೊತ್ತಿಲ್ಲಪ್ಪ ಅಂದ್ರೂ ಕಮೆಂಟ್ ಮಾಡ್ರಿ ನನಗೆ. ಅಂದ್ರೆ ನಿಮಗೂ ಎಷ್ಟು ಗೊತ್ತೈತಿ ಅಂತ ನಾನು ತಿಳ್ಕೊಬೇಕು. ಯಾಕಂದ್ರೆ ನಾ ಏನಾರು ತಪ್ಪಾಗಿ ಹೇಳೇನಪ್ಪ ಅಂದ್ರೆ ಸ್ವಲ್ಪ ಹೊಟ್ಟೆ ಕುರಿಪ, ನಮಗೂ ಅಷ್ಟು ಗೊತ್ತಿಲ್ಲ. ಆದಷ್ಟು ನಂಗೆ ಗೊತ್ತಿರೋ ಪ್ರಕಾರ ನಾ ಅದು ನಿಮ್ಗೆ ತಿಳಿಸಾಕತ್ತೀನಿ. ಓಕೆ, ನಿಮಗೇನಾರ ನನಗಿಂತ ಗೊತ್ತೈತಿ, ಜಾಸ್ತಿ ಗೊತ್ತೈತಿ, ಇಲ್ಲ ಬೇರೆ ಅದ್ರೊಳಗಾರ ಮತ್ತಿನ್ನೂ ಇದೇ ಥರ ಯಾವ್ದಾರು ಚಲೋದೈತಿ ಅಂತ ಅನ್ನೋದಿತ್ತಪ್ಪ ಅಂದ್ರೆ ನಿಮಗೆ ಗೊತ್ತಿರೋ ಪ್ರಕಾರ ಅದ್ರದ್ದು ನಾ ವಿಡಿಯೋ ಮಾಡ್ಬೇಕಂತ ನಿಮಗೆ ಅನಿಸಿದ್ರೆ ಅದನ್ನು ನನ್ನ ಕಮೆಂಟ್ ಸೆಕ್ಷನ್ನ ಕಮೆಂಟ್ ಮಾಡಿರಿ. 100% ನಾ ಅಲ್ಲಿಗೆ ಹೋಗಿ ಅದನ್ನು ವಿಡಿಯೋ ಮಾಡಿ ಹಾಕ್ತೀನಿ. ಸೊ ಓಕೆ, ಈಗ ಮುಂದಿಂದ ಯಾರು ಅದಾರಲ್ಲ ಇನ್ನೂ 3ನೇದವ್ರ, ಅವ್ರ ಹೆಸರು ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿರಿ. ಓಕೆ, ಗೊತ್ತಿಲ್ಲಪ್ಪ ಅಂದ್ರೆ ಅದನ್ನು ನಾನು ನಿಮಗೆ ಕೊಡ್ತೇನೆ. ಓಕೆ, ಅವ್ರ ಹೆಸರು ಏನೈತಿ ಹೇಳ. ಈಗ ಮತ್ತು ಅವ್ರ ಹೆಸರು ಏನಪ್ಪ ಅಂದ್ರೆ ಶ್ರೀ ಮಹಂತ ಅಪಗಳು ಅವ್ರ ಹೆಸರು. ಅವರು ಭಾಳ ಇಷ್ಟು ಚಂದ ಜನಗಳಿಗೆ ಬುದ್ಧಿ ಹೇಳಿದಾರಪ್ಪ ಅಂದ್ರೆ ನಿಜವಾಗ್ಲೂ ಅದನ್ನು ಮರೆಯೋಕ್ಕಾಗೋದಿಲ್ಲ. ಯಾಕಪ್ಪ ಅಂದ್ರೆ ಅವ್ರು ಈಗ ಧೂಮ್ರಪಾನ ಅಂದ್ರೆ ಸಿಗರೇಟ್ ಸ್ಮೋಕಿಂಗ್ ಮಾಡ್ತಿರ್ತಾರೆ, ಡ್ರಿಂಕ್ ಆಗಲಿ, ಆಮ್ಯಾಗ ಈಗ ತಂಬಾಕು ಅದೆಲ್ಲ ತಿಂತಿರ್ತಾರೆ. ಅದನ್ನೆಲ್ಲ ಮಾಡಬಾರ್ದು ಅಂಥೇಳಿ ಎಲ್ಲ ಥರದಲ್ಲಿಂದನೂ ಜನಗಳಿಗೆ ಅದನ್ನು ತಿಳಿಸ್ಕೊಳ್ತಿದ್ರು ಅವರು ಎಲ್ಲರಿಗೂ. ಓಕೆ, ಆಮ್ಯಾಗ ಇನ್ನೊಂದೇನಪ್ಪ ಅಂದ್ರೆ ಅವ್ರ ಸ್ಪೆಷಾಲಿಟಿ, ಅವ್ರು ಭಾಳ ಎಷ್ಟು ಫೇಮಸ್ ಆಗಿದ್ದು ಅದ್ರ ಸಲುವಾಗಿ ಅಂದ್ರೆ ಒಂದೇದ ಸ್ಮೋಕಿಂಗ್ ಅದ್ರ ಬಗ್ಗೆ ಎಲ್ಲ ಹೇಳ್ಕೊಡ್ತಿದ್ರು. ಇನ್ನೊಂದೇನಪ್ಪ ಅಂದ್ರೆ ಬೆಳಗ್ಗೆ ಮಕ್ಕಳಿಗೆ ಜಲ್ದಿನೇ ಎಬ್ಬಿಸ್ಕೊಂಡು ಕರ್ಕೊಂಡು ಹೋಗಿ ಅಂದ್ರೆ ಇದನ್ನ ಇರ್ತೈತೆ ಅದು ಅಂದ್ರೆ ಬಾರಿಸ್ಕೊಂಡು ಹೋಗೋದು ಅಥವಾ ಹಾಡ್ಕೊಂತ ಹೋಗೋದು ಅದಕ್ಕೆ ಏನಂತಾರಪ್ಪ ಅಂದ್ರೆ ಮಹಂತ ಜೋಳಿಗೆ ಅಂತಾರೆ. ಅದಕ್ಕೆ ಮಹಂತ ಜೋಳಿಗೆ ಅಂತಾರೆ. ಬೆಳಗ್ಗೆ ಎದ್ದು ಹಾಡ್ಕೊಂತ ಜಾನಪದ ದೇವ್ರ ಭಕ್ತಿಗಿದೆ ಹಾಡ್ಕೊಂತ ಅವು ತಮಟೆ ಅವು ಇರ್ತಾವಲ್ಲ ಬಾರಿಸೋದು ಅದನ್ನೆಲ್ಲ ತೊಗೊಂಡು ಬಾರಿಸ್ಕೊಂತ ಮನೆಗೆ ಹೋಗಿದ್ರು. ಮನೆಗೆ ಹೋಗಿ ದವಸ ಧಾನ್ಯಗಳು ಅಂದ್ರೆ ಈಗ ದಾನ ಮಾಡ್ತಾರಲ್ಲ ಜನಗಳು ಮನೆಗೆ ಹೋದಾದ್ಮ್ಯಾಗ ಅಕ್ಕಿ ಆಗಲಿ ಕಾಳಾಗಲಿ ಏನೇ ಇರ್ತೈತಲ್ಲ ಅದನ್ನೆಲ್ಲ ತೊಗೊಂಬರ್ತಿದ್ರು. ಈಗ ನಾವಾಗ ಹೇಳಿದಲ್ಲ ಗ್ರಾಮೀಣದಿಂದ ಮಕ್ಕಳು ಬಂದು ಕೇಶಿ ಓದಾಕ್ ಬರ್ತಿದ್ರು ಧಾರವಾಡಕ್ಕೆ ಅಂತೇಳಿ. ಇಲ್ಲಿ ಏನಿದ್ದು ಸಂಗ್ರಹ ಮಾಡ್ಕೊಂಡು ದವಸ ಧಾನ್ಯಗಳ ಏನು ಮಂದಿ ಮನೆಗೆ ಹೋಗಿ ತೊಗೊಂಬಂದಿರ್ತಿದ್ರಲ್ಲ ಅದ ದವಸ ಧಾನ್ಯಗಳು ಏನು ಮಾಡ್ತಿದ್ರು ಆ ಮಕ್ಕಳಿಗೆ ಅಡಿಗೆ ಮಾಡಿ ಊಟಕ್ಕೆ ಅಲ್ಲೇ ಹಾಕ್ತಿದ್ರು. ಪ್ರಸಾದ, ದೇವ್ರ ಪ್ರಸಾದ ಅಂತೇಳಿ. ಓಕೆ, ಅಲ್ಲೇ ವಸತಿನೂ ಇರ್ತಿದ್ರು ಹುಡುಗರು. ಇಷ್ಟು ನನಗೆ ಗೊತ್ತಿರೋ ಪ್ರಕಾರಪ್ಪ ಅಂದ್ರೆ. ಸೊ ಅದಕ್ಕೆ ಇವ್ರು 3ನೇದವ್ರು ಫೇಮಸ್ ಫುಲ್ ಅಸಲಾಗಿ. ಆಮ್ಯಾಗ ಎಲ್ಲ ಥರದಲ್ಲಿಂದ ಹೇಳ್ಕೊಟ್ರ. ನಾವು ತಿಳ್ಕೊಳ್ಳೋರು ಎಷ್ಟು ತಿಳ್ಕೊಂಡಿವಿ ಅದು ನಮಗೂ ಗೊತ್ತ, ನಿಮಗೂ ಗೊತ್ತದ. ಓಕೆ, ಇದು ಸಾಲಿ ನೋಡ್ರಿಪ್ಪ, ನಮ್ಮ ಮುರುಘಾ ಮಠದ ಸಾಲಿ.
ಊಟದ್ದು ಅಲ್ಲೇ ಇರ್ತೈತಿ, ಆಮ್ಯಾಗ ವಸತಿನೂ ಅಲ್ಲೇ ಇರ್ತೈತಿ, ಪ್ಲಸ್ ಒಳಗಡೆ ಹಾಸ್ಟೆಲ್ಗಳು ಅದಾವ. ನೀವು ತೋರಿಸಿ ನಾವು ವಿಡಿಯೋದಾಗ ಅದಾವ, ನಿಮಗೆ ಆಲ್ರೆಡಿ ನೀವು ಇನ್ನೊಂದ್ಸರಿ ಸ್ವಲ್ಪ ಹಿಂದ್ಗಡೆ ರಿವೈಂಡ್ ಮಾಡ್ಕೊಂಡು ನೋಡ್ರಿ ಬೇಕಾರೆ. ಇಲ್ಲೆಲ್ಲ ಹುಡುಗರು ಕುಂತ ನೋಡ್ರಿ, ಹೌದಾ? ಎಲ್ಲ ಇಲ್ಲಿ ಒಳಗಡೆ ಸೈಡ್ ಅದೆಲ್ಲ ಇದ್ದು ಏನಪ್ಪ ಅಂದ್ರೆ ತಿರ್ಗೋದು ಅದು ಇದು ಇದ್ದು, ಬಟ್ ಅದೇನು ಮಾಡಕ್ಕೆ ಹೋಗ್ಲಿಲ್ಲ ನಾನು, ಯಾಕೆ ಟೈಮ್ ಸಿಗ್ಲಿಲ್ಲ ನನಗೂ. ಸೊ ಎಲ್ಲ ಶಾರ್ಟ್ಕಟ್ನಾಗ ಬಂದು ಮಾಡ್ಕೊಂಡು ಹೋಗಿ ಇದನ್ನು ನಿಮಗೆ ವಿಡಿಯೋ ಅಪ್ಲೋಡ್ ಮಾಡಾಕತ್ತೀನಿ. ವಿಡಿಯೋ ಇಷ್ಟ ಆಗೈತೆ ಅಂತ ಅನ್ಕೋತೀನಿ. ಏನ್ರಿ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದು ಮಾತ್ರ ಮರ್ಯಾಕೆ ಹೋಗ್ಬಿಡ್ರಿ ಮಾಲಕರ. ಮತ್ತು ಮರಿಲಾರ್ದ ನಿಮ್ಮ ಅರುಣ್ ಕನ್ಸೋಲ್ ಅವರಿಗೆ ಸಬ್ಸ್ಕ್ರೈಬ್ ಮಾತ್ರ ಮಾಡಲೇಬೇಕು ನೋಡ್ರಪ್ಪ. ಮತ್ತೆ ಈಗ ಇಲ್ಲೇ ಸಾಲಿ ಬರ್ತೈತಿ, ಇದು ನೋಡ್ರಿ ಜೋಲಾಗಿಲ್ಲ ಅದ ನೋಡ್ರಿ, ಈಗ ಕಾಣತ್ತಾವ, ಹೌದಾ? ಇಲ್ಲ ನಿಮ್ಗೆ ಕ್ಯಾಮ್ರಾ ನಾವು ಇನ್ನೂ ಸ್ವಲ್ಪ ಮ್ಯಾಗ್ ಮಾಡ್ಬೇಕಾಯ್ತು. ಇದು ಸಾಲಿ, ಓಕೆ, ಇಲ್ಲೇ ಇರೋದು ನೋಡ್ರಿಪ್ಪ ಸಾಲಿ. ಇದು ಏನು ನಮ್ಮ ಮುರುಘಾ ಮಠದ ಇದು ಸಾಲಿ ಇರೋದು. ಅದು ಇದು ನೋಡ್ರಿಪ್ಪ ಸಾಲಿ. ಆಮ್ಯಾಗ ಇನ್ನೊಂದು ಮಠದ ವಿಶೇಷತೆ ಏನಪ್ಪ ಅಂದ್ರೆ ಅಖಿಲ ಭಾರತ ಶಿವಾನುಭವ ಸಂಸ್ಥೆ ಮತ್ತು ಜಾತಿರಹಿತ ಸೇವೆ, ಓಕೆ, ಇಷ್ಟ ಇರೋದ ಎರಡು ವಿಶೇಷತೆಗಳು ಇವು. ಸೊ ಇದು ಲಾಸ್ಟಿಗೆ ಎಂಡಿಂಗ್ ನಿಮ್ಗೆ ಹೇಳಾಕತ್ತೀನಿ, ಯಾಕಂದ್ರೆ ನೆನಪಿರಲಿ ಇದು ನಿಮಗೆ ಅಂಥೇಳಿ. ಸೊ ವಿಡಿಯೋ ಲೈಕ್ ಆಗಿತ್ತು ಅನ್ಕೋತೀನಿ, ಓಕೆ. ಲೈಕ್ ಆದ್ರೆ ಇದೇ ಥರ ಲೈಕು, ಶೇರು, ಕಮೆಂಟು ಮಾಡೋದನ್ನು ಮರಿಬೇಡಿ. ಮತ್ತು ಮಠದ ಜಾತ್ರೆ ಒಳಗೆ ಏನೇನಾಗಿತ್ತು, ಇನ್ನು ಹುರಿದ ಐತಿ, ಅದೊಂದು ವಿಡಿಯೋ ಐತಿ, ಅದೊಂದು ಮಾಡ್ಕೊಂಡು ಬಂದೇನಿ. ಸೊ ಅದು ಆದಷ್ಟು ಬೇಗನೆ ಅಪ್ಲೋಡ್ ಮಾಡ್ತೀನಿ ನಿಮಗೆ, ಅದನ್ನು ನೋಡಂತೀರಿ. ಅದು ಹೆಂಗಾಗೈತಿ ಎಲ್ಲರೂ ಕಮೆಂಟು, ಲೈಕು, ಶೇರು, ಕಮೆಂಟು ಎಲ್ಲನೂ ಮಾಡಂತೀರಿ. ಒಟ್ಟು ಮಾಡ್ತೀರಿ, ಒಟ್ಟು ನಿಮ್ಮ ಆಶೀರ್ವಾದ ಇರಲಿ. ನಿಮ್ಮ ಆಶೀರ್ವಾದ ಎಲ್ಲಿ ಮಠ ಇರುತ್ತೋ ಅಲ್ಲಿ ಮಠ ನಾವು ಇದೇ ಥರ ವಿಡಿಯೋಗಳು ತರ್ತಾ ಇರ್ತೀನಿ. ಯಾವುದೇ ಥರ ಇರಲಾರ್ದು, ಏನೂ ತೊಂದರೆ ಇರಲಾರ್ದು ಎಲ್ಲ ನೀಟಾಗಿ ತೊಗೊಂಬರ್ತೀನಿ. ಇದು ತೇರು. ಸೊ ತೇರು ಏನಪ್ಪ ಅಂದ್ರೆ 23ನೇ ತಾರೀಕಿಗೆ ನಾ ಪೂರ್ತಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಹಿಂಗಾಗಿ 23ನೇ ತಾರೀಕಿಗೆ ನಿಮಗೆ ತೇರು ತೋರಿಸ್ಬೇಕನ್ನೋ ಸಲುವಾಗಿ ಸ್ಪೆಷಲ್ ತೇರಿಂದ ನಾ ತೊಗೊಂಬಂದು ಇಟ್ಕೊಂಡಿದ್ದೆ ಕ್ಲಿಪ್. ಸೊ ಲಾಸ್ಟ್ ತೇರು ಇಳಿದು ನೋಡ್ಕೊಂಡು ನನಗೂ ಆಶೀರ್ವಾದ ಮಾಡ್ಕೊಂಡು ಆರಾಮ್ಸಿರ್ ಹೋಗ್ತಾ ಇರೋಣ. ಮತ್ತೆ ಸಿಗೋಣಂತ, ಆದಷ್ಟು ಬೇಗನೆ ಬರ್ತೇನಂತೆ. ಮತ್ತೆ ಹಾಕ್ತೇನೆ, ಅದು ಜಲ್ದಿನ ಹಾಕ್ತೀನಿ ವಿಡಿಯೋ ನಿಮ್ಗೆ. ನೋಡ್ತಾ ಇರಿ, ಲೈಕ್ ಮಾಡ್ತಾ ಇರಿ. ಮತ್ತೆ ಸಿಗೋಣ ಮಾಲಕರ, ನಮಸ್ಕಾರ ರೀ, ಬರ್ತೇವ್ರಿ. ಮತ್ತೆ